ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮತ್ತೊಂದು ಜಾಬ್ ನೋಟಿಫಿಕೇಶನ್ ಮೂಲಕ ಬಂದಿದ್ದೇನೆ. ಅದು ಎಸ್.ಎಸ್.ಸಿ. ದ ಸಾಕಷ್ಟು CRPF ಆಗಿರ್ಬೋದು, BSF ಆಗಿರ್ಬೋದು ಸಾಕಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ. ಜಾಬ್ ಆಲ್ರೆಡಿ 5 ಸೆಪ್ಟೆಂಬರ್ 2024ರಿಂದ ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇದು ಟಿಲ್ 14/10/2024 ಅಂದರೆ ಅಕ್ಟೋಬರ್ 14ವರೆಗೂ ಓಪನ್ ಇರುತ್ತೆ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಲಿಕ್ಕೆ. ನೀವು ನೋಡ್ತಿರ್ಬೋದು ನೋಟಿಫಿಕೇಶನ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್, CAPF and SSC Rifle GD in Assam Rifle and CEPI in Narcotic Central Bureau Examination 2025. ಇನ್ನು ವೇಕೆನ್ಸಿ ಬಗ್ಗೆ ನೋಡೋದಾದ್ರೆ ಮೇಲ್ಗೆ ವೇಕೆನ್ಸೀಸ್ ನೋಡಿದ್ರೆ ಮೇಲ್ ಅಥವಾ ಫಿಮೇಲ್ ನೋಡಿದ್ರೆ BSF ಆಗಿರ್ಬೋದು, CSF, CRPF, SSB, ITBP, SSF ಸಾಕಷ್ಟು ಎಷ್ಟು ಹುದ್ದೆಗಳು ಬಿಟ್ಟಿದ್ದಾರೆ. ಇಷ್ಟು ಹುದ್ದೆಗಳಲ್ಲಿ SC STಗೆ, OBC EWCಗೆ, ಜನರಲ್ಗೆ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಜಾಬ್ಸ್ ವೇಕೆನ್ಸಿ ನೋಡ್ತಿರ್ಬೋದು. ಇಲ್ಲಿ ಅದೇ ರೀತಿ ಫಿಮೇಲ್ಗೂ ಸಹ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಮೇಲ್ಸ್ಗೆ 35,612 ವೇಕೆನ್ಸೀಸ್, ಲೇಡೀಸ್ಗೆ 39,481 ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಈ ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋಬೇಡಿ, ಅಪ್ಲೈ ಮಾಡಿ. ಏಜ್ ರಿಲ್ಯಾಕ್ಸೇಷನ್ ನೋಡಿದ್ರೆ SC STಗೆ 5 ವರ್ಷ, OBCಗೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ. ಏನು ಇಂಪಾರ್ಟೆಂಟ್ ಆಗಲ್ಲ ಅಷ್ಟು. ನೀವೇನಾದರೂ NCCಯಲ್ಲಿ ಕ್ವಾಲಿಫೈ ಆಗಿದ್ದರೆ, NCC ಸರ್ಟಿಫಿಕೇಟ್ ಇದ್ದರೆ 5% ನಿಮಗೆ ಕನ್ಸೆಷನ್ ಸಿಗುತ್ತೆ ಮಾರ್ಕ್ಸಲ್ಲಿ. ಅಥವಾ BA ಏನಾಗಿದ್ದರೆ 3% 2% ಈ ರೀತಿ ನಿಮಗೆ ಮಾರ್ಕ್ಸ್ ಕನ್ಸೆಷನ್ ಸಿಗುತ್ತೆ. ನೋಡ್ತಿರ್ಬೋದು. ಹೌ ಟು ಅಪ್ಲೈ ಅಂತ ಬಂದಾಗ ಈ ವೆಬ್ಸೈಟ್ ಕಾಣ್ತಾ ಇಲ್ಲ, ಈ ವೆಬ್ಸೈಟ್ ಮೂಲಕ ನೀವು ಹೋಗಿ ಅಪ್ಲೈ ಮಾಡ್ಬೋದು. ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಅಪ್ಲಿಕೇಶನ್ ಫೀ ಅಂತಂದರೆ ಜನರಲ್ ಅವರಿಗೆ 100 ರೂಪಾಯಿ ಇರುತ್ತೆ, SC STಗೆ ಫ್ರೀ ಇರುತ್ತೆ. ಇದು SC STಗೆ ಯಾವುದೇ ರೀತಿ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆಲ್ಲ ಫ್ರೀ ಇರುತ್ತೆ, ಯಾವುದೇ ಫೀಸ್ ಇರಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ. ಎಕ್ಸಾಮ್ ಸೆಂಟರ್ ನಿಯರ್ ಬೈ ನೋಡ್ಕೊಂತಿರ್ಬೋದು. ಕರ್ನಾಟಕ ಬೆಂಗಳೂರು, ಬೆಳಗಾವಿ ಇದೆ. ನಮ್ಮ ಕರ್ನಾಟಕದಲ್ಲಿ ಅಂದರೆ ಬೆಂಗಳೂರು ಇದೆ, ಬೆಳಗಾವಿ ಇದೆ, ಕಲಬುರಗಿ ಇದೆ, ಗುಲ್ಬರ್ಗ ಇದೆ, ಮೈಸೂರು ಇದೆ, ಶಿವಮೊಗ್ಗ ಇದೆ, ಹುಬ್ಳಿ ಇದೆ, ಉಡುಪಿ, ಎರ್ನಾಕುಳಂ ಇದೆ, ಕೊಲಂ, ಕೊಯಟಾ ನಮ್ಮ ರಾಜ್ಯವಲ್ಲ, ಹುಬ್ಳಿ, ಉಡುಪಿ, ಇಷ್ಟು ಎಕ್ಸಾಮ್ ಸೆಂಟರ್ ಇದೆ. ನೀವು ಎಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಅದೇ ರೀತಿ ಎಕ್ಸಾಮ್ ಸಬ್ಜೆಕ್ಟ್ ಬಗ್ಗೆ ನೋಡಿದ್ರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಅಂತ 4 ಪಾರ್ಟ್ ಮಾಡಿರ್ತಾರೆ. ಅಲ್ಲಿ ಪಾರ್ಟ್ ಒಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ. ಅದು 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸ್. ಅಂದರೆ ಈಚ್ ಕ್ವಶನ್ 2 ಮಾರ್ಕ್ಸ್ ಇರುತ್ತೆ. ನಿಮಗೆ 1 ಅವರ್ ಎಕ್ಸಾಮ್ ಇರುತ್ತೆ. ಇದು ಪಾರ್ಟ್ 2 ನಿಮಗೆ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಇದು ಕೂಡ 20 ಮಾರ್ಕ್ಸ್ಗೆ 20 ಕ್ವಶನ್ ಇರುತ್ತೆ, 40 ಮಾರ್ಕ್ಸು. ಅದೇ ರೀತಿ ಪಾರ್ಟ್ ಸಿಯಲ್ಲಿ ಎಲಿಮೆಂಟರಿ ಮ್ಯಾಥಮೆಟಿಕ್ಸು, ಅದೇ ರೀತಿ ಪಾರ್ಟ್ ಡಿಯಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ, ಇವೆರಡು ಲ್ಯಾಂಗ್ವೇಜಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಎಕ್ಸಾಮ್ ಯಾವುದು ಬೇಕಾದ್ರೂ ನೀವು ಬರೀಬೋದು. ಅದೇ ರೀತಿ ನೆಕ್ಸ್ಟ್ ನೋಡ್ತಾರೆ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನ್. ಇಲ್ಲಿ ನೋಡ್ತಿರ್ಬೋದು ಪ್ರತಿಯೊಂದು ಪೀಡ್ಗೆ ಕೊಟ್ಟಿದ್ದಾರೆ, ಪ್ರತಿಯೊಂದು ಪಾರ್ಟ್ ವೈಸ್ ನೀವು ನೋಡ್ಕೊಬೋದು. ಯಾವ ರೀತಿ ನೀವು ಕ್ವಶನ್ ಕೇಳ್ತಾರೆ ಈ ಪಾರ್ಟಲ್ಲಿ ಅಂತ ಈಸಿಯಾಗಿ ನೀವು ನೋಡ್ಕೊಂಬಿಟ್ರೆ ಈಸಿಯಾಗಿ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಅದರ ನಂತರ ಎಕ್ಸಾಮ್ ಬರೆದ ನಂತರ ಎಕ್ಸಾಮಲ್ಲಿ ಸೆಲೆಕ್ಟ್ ಆದರೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಫಿಸಿಕಲ್ ಟೆಸ್ಟಲ್ಲಿ ಮೆನ್ಗೆ ಪುರುಷರಿಗೆ 5 ಕಿಲೋಮೀಟ್ರು ರನ್ನಿಂಗ್ ಓಡೋದಿರುತ್ತೆ. 24 ನಿಮಿಷ ಒಳಗೆ 5 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಫಿಮೇಲಲ್ಲಿ ನೋಡೋದಾದರೆ 1.6 ಕಿಲೋಮೀಟ್ರ್ 1600 ಮೀಟ್ರನ್ನ ಅವರು 8.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅದೇ ರೀತಿ ಮತ್ತು ಮೇಲ್ಗೆ ಹೈಟು 170 ಸೆಂಟಿಮೀಟರ್ ಬೇಕಾಗುತ್ತೆ, ಫೀಮೇಲ್ಗೆ 157 ಸೆಂಟಿಮೀಟ್ರ್. ಓಕೆ ಫ್ರೆಂಡ್ಸ್, ಇದು ಇವತ್ತಿನ SSC ಜಾಬ್ ನೋಟಿಫಿಕೇಷನ್ನ ಮಾಹಿತಿಯಾಗಿತ್ತು. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಜಾಬ್ ನೋಟಿಫಿಕೇಷನ್ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬೈ. ಅದೇ ರೀತಿ ಮರದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಸಹ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.